ನಮಸ್ಕಾರ. ವಿದುರವಾಣಿಯ ಈ ಕೆಲವು ಸಂಚಿಕೆಗಳಲ್ಲಿ ನಾವು ಧೃತರಾಷ್ಟ್ರ ಹಾಗೂ ವಿದುರನ ನಡುವಿನ ಸಂವಾದ, ಆ ಮೂಲಕ ಹಲವಾರು ಜೀವನ ಪಾಠಗಳು, ಬದುಕಿನ ಹಲವಾರು ಸತ್ಯ ಸಂಗತಿಗಳನ್ನು ಹೇಗೆ ಬದುಕಬೇಕು, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಒಬ್ಬ ರಾಜನವರೆಗೂ ಪ್ರಜಾ ರಕ್ಷಣೆ ಆಗಿರಬಹುದು, ಮನೆಯನ್ನು ನಡೆಸೋ ರೀತಿ ಆಗಿರ್ಬೋದು, ಅರ್ಥವ್ಯವಸ್ಥೆ ಆಗಿರ್ಬೋದು, ಇಂತಹ ಅನೇಕ ವಿಷಯಗಳನ್ನ ವಿದುರ ನೀತಿಯ ಈ ಕೆಲವು ಅಧ್ಯಾಯಗಳಲ್ಲಿ ನಾವು ನೋಡಿದ್ವಿ. ವಿದುರ ನೀತಿಯ ಕೊನೆಯ ಘಟ್ಟಕ್ಕೆ ಬರ್ತಾ ವಿದುರ ಮತ್ತು ಧೃತರಾಷ್ಟ್ರನ ನಡುವಿನ ಸಂವಾದ ಹೇಗಿತ್ತು ಅದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ನಮಗೆ ಅನಿಸುವಾಗ ವಿದುರ ಪಾಂಡವ ಪಕ್ಷಪಾತಿ, ಅವನು ಧೃತರಾಷ್ಟ್ರನಿಗೆ ಪಾಂಡವರಿಗೆ ರಾಜ ಕೊಡಬೇಕು ಅನ್ನೋದನ್ನೇ ಅವನು ಅಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ಹಾಗಾಗಿ ಇದು ಇನ್ನೇನೇ ಇದ್ರೂ ಕೂಡ ಇದೇ ಮುಖವಾಗಿ ಹೋಗ್ತಾ ಇರುತ್ತೆ ಅವನ ಮಾತುಗಳು ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಹಾಗೆ ಅಲ್ವಾ, ಯಾರು ಆಡಳಿತ ಪಕ್ಷದವರು ಇರ್ತಾರೋ ಅವ್ರು ವಿರೋಧ ಪಕ್ಷವನ್ನ ಸದಾ ವಿರೋಧ ಮಾಡ್ತಾನೆ ಇರಬೇಕು. ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಏನ್ ಮಾಡಿದ್ರು ಅವ್ರು ವಿರೋಧ ಮಾಡ್ತಾನೆ ಇರಬೇಕು. ಇದು ನಮ್ಮ ಒಂದು ಸ್ಟ್ರಾಟಜಿ ಆದ್ರೆ ಅದನ್ನ ನಾವು ವಿದುರ ನೀತಿ ಅಥವಾ ಇನ್ಯಾವುದೋ ಒಂದು ನಾವು ಕೇಳೋ ಕಥೆಗಳಲ್ಲೂ ಕೂಡ ನಾಯಕ ಆದವನು ಖಳನಾಯಕನನ್ನ ನಿರಂತರ ದ್ವೇಷ ಮಾಡ್ತಾ ಇರ್ತಾನೆ, ನಾಯಕನನ್ನ ನಿರಂತರ ದ್ವೇಷ ಮಾಡ್ತಿರ್ತಾನೆ. ಹೀಗೆ ವಿದುರ ಈ ರೀತಿಯ ಪಕ್ಷಪಾತವನ್ನ ಮಾಡಿದವನಲ್ಲ. ನಾವ್ ಅನ್ಕೊಂಡ ಹಾಗೆ ಅವನು ಕೇವಲ ಪಾಂಡವರ ಪಕ್ಷಪಾತಿ, ಅಂದ್ರೆ ಅವನು ಪಾಂಡವರಿಗೆ ಏನ್ ಬೇಕೋ ಅದನ್ನೆಲ್ಲ ಮಾಡಿಕೊಡ್ಬೇಕು ಅನ್ನೋದನ್ನೇ ಧೃತರಾಷ್ಟ್ರನ ತಲೆಗೆ ತುಂಬುತ್ತಿದ್ದಾನೆ ಅನ್ನೋದು ನಮ್ಮ ಈ ಮಹಾಭಾರತವನ್ನ ನೋಡಿದಾಗ ಅನಿಸಿದ್ರೆ ವಿದುರನ ಈ ಮುಂದಿನ ಮಾತುಗಳು ಅದನ್ನೆಲ್ಲ ಅಲ್ಲಗಳೆಯುತ್ತೆ. ವಿದುರ ಹೇಳೋದು ಕೇವಲ ಪಾಂಡವರಿಗೆ ರಾಜ್ಯವನ್ನ ಕೊಡು ಅಂತ ಅರ್ಥ ಅಲ್ಲ, ಯಾವುದು ಧರ್ಮನೋ ಅದನ್ನ ಮಾಡು. ಮುಂದಿನ ಮಾತುಗಳಲ್ಲಿ ಅವನು ಹೇಳ್ತಾನೆ, ನಿನಗೆ ಎಷ್ಟು ಒಳ್ಳೆಯ ಅವಕಾಶ ಇದೆ, 5 ಜನ ಪಾಂಡವರಿದ್ದಾರೆ, 100 ಜನ ನಿನ್ನ ಮಕ್ಕಳಿದ್ದಾರೆ, ಜೊತೆಗೆ ದುರ್ಯೋಧನನ ಪ್ರಾಣ ಸಖನಾದಂತಹ ಕರ್ಣ ಇದ್ದಾನೆ, ಇವರಿಷ್ಟು ಜನ ಇಟ್ಕೊಂಡು ಜಗತ್ತನ್ನೇ ಆಳ್ಬಹುದು. ಅಂಥದ್ರಲ್ಲಿ ಒಂದು ಸಣ್ಣ ನಿಮ್ಮ ಆಸೆಗಳಿಗಾಗಿ ಅಥವಾ ಒಂದು ಯಾವುದೋ ದ್ವೇಷಕ್ಕಾಗಿ ಹಾಗೆ ಸಾಧಿಸ್ತಾ ಎಲ್ಲರ ಸುಖವನ್ನು ಹಾಳು ಮಾಡ್ತಾ ಮುಂದೆ ದುರ್ಯೋಧನ ತನ್ನ ಸುಖವನ್ನು ಕೂಡ ಶಾಶ್ವತವಾಗಿ ಕಳ್ಕೊಳ್ತಾನೆ. ಯಾಕೆಂದ್ರೆ ಯಾವಾಗ ಕೆಲವು ವಸ್ತುಗಳನ್ನ ತ್ಯಾಗ ಮಾಡಬೇಕೋ ಅಥವಾ ನನ್ನದಲ್ಲ ಅಂತ ಖಾತ್ರಿ ಆದ್ಮೇಲೂ ಕೂಡ ಅದನ್ನ ನಾನೇ ಪಡ್ಕೊಳ್ತೀನಿ ಅಂತ ಯಾವಾಗ ಹಠ ಸಾಧಿಸ್ತಾನೋ ಅವತ್ತು ಸುಖಕ್ಕೆ ಪೂರ್ಣ ವಿರಾಮ ಇಟ್ಟ ಹಾಗೆ. ಹಾಗಾಗಿ ದುರ್ಯೋಧನನಿಗೆ ಒಂದು ಬುದ್ಧಿ ಹೇಳು, ಇವತ್ತು ಕೂಡ ನಾವು ಪಾಂಡವರನ್ನ ಸೇರಿಸ್ಕೊಂಡು ಉತ್ತಮವಾಗಿ ರಾಜ್ಯವನ್ನ ಆಳ್ಬಹುದು. ಹಾಗಾಗಿ ಇಲ್ಲಿ ಪಾಂಡವರನ್ನ ಮಾತ್ರ ಅವನು ಸಪೋರ್ಟ್ ಮಾಡ್ತಾ ಕೌರವರು ಪಾಂಡವರಿಗೆಲ್ಲ ರಾಜ್ಯವನ್ನ ಕೊಟ್ಟು ತಾವು ವಿಕಾರಿಗಳಾಗ್ಬಿಡ್ಬೇಕು ಅನ್ನೋ ಅರ್ಥದಲ್ಲಿ ವಿದುರ ಯಾವತ್ತೂ ಅವನು ಮಾತಾಡ್ಲಿಲ್ಲ. ಇಬ್ರು ಸೇರ್ಕೊಂಡು ಚೆನ್ನಾಗಿ ಸಮ್ಮತದಿಂದ ರಾಜ್ಯವನ್ನ ಆಳ್ಬಹುದಲ್ವಾ ಅನ್ನೋಂಥ ಸಂದೇಶವನ್ನ ಕೂಡ ಅವನು ಕೊಡ್ತಾ ಇದ್ದಾನೆ. ಇದಕ್ಕೆ ಒಳ್ಳೆ ಉದಾಹರಣೆಯ ಮೂಲಕ ವಿದುರ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಮಾವನಂ ಛಿಂದಿ ಸವ್ಯಾಘ್ರಂ ಮಾವ್ಯಾಘ್ರ ನೀನಶನ್ ವನಾತ್. ಹುಲಿಯನ್ನ ರಕ್ಷಣೆ ಮಾಡಬೇಕು. ಈಗ ಹುಲಿ ರಕ್ಷಣೆಗೋಸ್ಕರನೇ ಬೇಕಾದಷ್ಟು ಅಭಯಾರಣ್ಯಗಳು ಎಲ್ಲ ಇದೆ. ಹುಲಿಯನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ಹುಲಿಯನ್ನ ತಂದು ಒಂದು ಕೇಜ್ನಲ್ಲಿ ಬೋನ್ನಲ್ಲಿ ಹಾಕಿಟ್ರೆ ಹುಲಿಯ ರಕ್ಷಣೆ ಆಗಲ್ಲ. ಹುಲಿ ಎಲ್ಲಿರ್ಬೇಕು? ಕಾಡಲ್ಲಿರ್ಬೇಕು. ಹಾಗೆ ಕಾಡು ಕೂಡ ರಕ್ಷಣೀಯವಾದ್ದೆ. ಕಾಡನ್ನು ಕೂಡ ನಾವು ರಕ್ಷಣೆ ಮಾಡಬೇಕು. ಕಾಡನ್ನು ಹೇಗೆ ರಕ್ಷಣೆ ಮಾಡಬೇಕು? ಕಾಡಲ್ಲಿ ಯಾವ ಪ್ರಾಣಿಗಳಿಲ್ದಂಗೆ ಮಾಡಿ ಕ್ಲೀನ್ ಮಾಡಿ ಕಾಡನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೋದ್ರೆ ಅದು ಕೂಡ ಕಾಡಿನ ರಕ್ಷಣೆ ಆಗೋದಿಲ್ಲ. ಹಾಗಾಗಿ ಕಾಡು ಹುಲಿಯಿಂದ ರಕ್ಷಿತವಾಗಿದೆ, ಹುಲಿ ಕಾಡಿಂದ ರಕ್ಷಿತವಾಗಿದೆ. ಎರಡಕ್ಕೂ ಕೂಡ ಪರಸ್ಪರ ನಂಟಿದೆ, ಮತ್ತೆ ಎರಡೂ ಕೂಡ ಅವಲಂಬಿತವಾಗಿದೆ. ಅಂದ್ರೆ ಕಾಡಿನಿಂದ ಹುಲಿಯನ್ನ ಬೇರ್ಪಡಿಸಿದ್ರೆ ಕಾಡಿಗೂ ಒಳ್ಳೇದಲ್ಲ, ಹುಲಿಗೂ ಒಳ್ಳೇದಲ್ಲ. ಹಾಗೆ ಕಾಡನ್ನ ಪ್ರಾಣಿರಹಿತವನ್ನಾಗಿ ಮಾಡಿದ್ರೆ ಕಾಡು ಬೇಗ ನಾಶ ಹೊಂದ್ಬಿಡತ್ತೆ. ಯಾರು ಬೇಕಾದ್ರೂ ಬರ್ಬೋದು, ಕಾಡಲ್ಲಿ ಮರಗಳನ್ನ ಕಡಿಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಕಾಡು
ನಶ್ವರ ಅನ್ನಿಸ್ಬಿಡತ್ತೆ. ಅಂದ್ರೆ ಕಾಡು ನಾಳೆಗೆ ಇರೋದೇ ಇಲ್ಲ. ಹಾಗೆ ಹುಲಿಯನ್ನ ತಗೊಂಡು ಹೋಗಿ ನಾವು ಬೋನಲ್ಲಿಟ್ರೆ ಅಥವಾ ಇನ್ನೆಲ್ಲೋ ಇಟ್ರೆ ಅದಕ್ಕೆ ಕಾಡಿನ ಪರಿಸರ ಸಿಗ್ಲಿಲ್ಲ, ಅದಕ್ಕೆ ಸ್ವಚ್ಛಂದವಾಗಿ ವಿಹಾರ ಮಾಡ್ತಾ ತಾನ್ ಬೇಟೆಯಾಡಿ ತಿಂತ ಈ ಒಂದು ವಾತಾವರಣ ಸಿಗದೆ ಹುಲಿಯೂ ಕೂಡ ತನ್ನತನವನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಹುಲಿ ಕಾಡು ಎರಡೂ ಕೂಡ ಪರಸ್ಪರ ಅವಲಂಬಿತ, ಪರಸ್ಪರ ಅವುಗಳೇ ಅವನ್ನ ರಕ್ಷಣೆ ಮಾಡ್ಕೊಳ್ತಾವೆ. ಹಾಗಾಗಿ ನಾವು ಕಾಡಲ್ಲಿ ಹುಲಿ ಇರುವ ಹಾಗೆ ಮಾಡಿ ಹುಲಿಗೆ ಬೇಕಾದಂತಹ ಕಾಡನ್ನ ನಾವು ರಕ್ಷಣೆ ಮಾಡಿದ್ರೆ ಸಾಕು. ಹಾಗೆ ನೀನು ಇವತ್ತು ರಾಜ್ಯವನ್ನ ಕಿತ್ಕೊಂಡು ನೀವು ಸಂತೋಷವಾಗಿರ್ಬಹುದು ಅನ್ಕೊಂಡ್ರೆ ಅದು ಕೂಡ ಸುಳ್ಳು. ಹಾಗೆ ನೀವು ರಾಜ್ಯವನ್ನ ಕೊಡದೇ ಇದ್ರೆ ಅವ್ರು ದುಃಖ ಪಟ್ಬಿಡ್ತಾರೆ ಅಂತ ಅನ್ನೋದು ಕೂಡ ಸುಳ್ಳು. ಅವರಿಗೆ ನೀವು ರಾಜ್ಯವನ್ನ ಕೊಟ್ರೆ ನೀವು ಸುಖವಾಗಿರ್ಬೋದು, ಅವರು ಸುಖವಾಗಿರ್ಬಹುದು. ಹಾಗಾಗಿ ನೀನು ದುರ್ಯೋಧನನಿಗೆ ಬುದ್ಧಿವಾದವನ್ನ ಹೇಳು, ಸ್ವಲ್ಪ ಪುತ್ರ ವ್ಯಾಮೋಹವನ್ನ ಕಡಿಮೆ ಮಾಡ್ಕೊ, ಅಥವಾ ಅದೇ ರೀತಿಯಾದ ವಾತ್ಸಲ್ಯವನ್ನ ಪಾಂಡವರಲ್ಲೂ ತೋರಿಸು ಅನ್ನೋದನ್ನ ವಿದುರ ಈ ಮೂಲಕ ತಿಳಿಸ್ತಾ ಇದ್ದ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.